ನಮಸ್ಕಾರ. ನಾನು ಶುಭ. ಕಲ್ಲಂಗಡಿ ಹಣ್ಣು ತಂದಿದ ತಕ್ಷಣ ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂದರೆ ತಕ್ಷಣ ಕಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಬಿಡಿ, ಮತ್ತೆ ಕಟ್ ಮಾಡಿ. ನೋಡಿ, ಸೈಡ್ ಮೊದಲು ಕಟ್ ಮಾಡಿಬಿಡ್ತಾ ಇದ್ದೀನಿ. ಸೇಮ್ ಹಿಂಗೆ ಕಟ್ ಮಾಡಿಬಿಡಬೇಕು. ಸೈಡ್ ಕಟ್ ಮಾಡಿದ್ದಾದಮೇಲೆ ನೇರವಾಗಿ ನಿಲ್ಲಿಸ್ಬಿಟ್ಟು ಮೇಲೆ ಸಿಪ್ಪೆ ಮಾತ್ರ ಕಟ್ ಮಾಡ್ಕೋಬೇಕು, ಒಳಗಡೆವರೆಗೂ ಬೇಡ. ನೋಡಿ, ಮೇಲೆ ಸಿಪ್ಪೆ ಮಾತ್ರ ಈ ಥರ ಚಾಕುವಲ್ಲಿ ನಿಧಾನವಾಗಿ ಹಿಂಗೆ ಕಟ್ ಮಾಡಿದ್ರೆ ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಕಟ್ ಆಗಿಬಿಡುತ್ತೆ. ಈ ಥರ ಸುತ್ತಲೂ ಇರೋ ಪೂರ್ತಿ ಸಿಪ್ಪೆನೂ ನೀವು ಇದೇ ಥರ ಕಟ್ ಮಾಡ್ಕೊಬಿಡಬೇಕು. ನೋಡಿ, ಚಾಕುವಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಆ ವೈಟ್ ಕಲರ್ ಇರೋದೆಲ್ಲ ನೀಟಾಗಿ ಇರ್ದಿರ ಕಟ್ ಮಾಡ್ಕೊಬಿಡಿ. ಹಿಂಗೆ ಸುತ್ತಲೂ ಸೇಮ್ ಕಟ್ ಮಾಡ್ಕೊಬಿಡಬೇಕು. ನೋಡಿ, ಸುತ್ತಲೂ ಕಟ್ ಮಾಡಿದ್ಮೇಲೆ ಹಿಂಗಿರುತ್ತೆ. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ. ನೋಡಿ, ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇದನ್ನು ತಿರುಗಿಸ್ಬಿಟ್ಟಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉದ್ದುದ್ದ. ಇವಾಗ ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಬೋದು. ಮೇಲೆ ಸಿಪ್ಪೆನೂ ಇಲ್ಲ ಅಲ್ಲ, ತುಂಬ ಸುಲಭ. ಸಿಪ್ಪೆ ಒಂದು ನಿಮಿಷ ಸಾಕು ನಿಮಗೆ. ಮೇಲೆ ಸಿಪ್ಪೆ ಎಲ್ಲ ಬೇಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಮತ್ತು ಒಳಗಡೆ ಹಣ್ಣು ಅಷ್ಟೇ. ನೋಡಿ, ಎಷ್ಟು ಬೇಗ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ನೀವೊಂದು ಬಾಕ್ಸಲ್ಲಿ ಹಂಗೆ ಹಾಕಿಟ್ಬಿಟ್ಟಿದ್ದೀನಿ ಅಂದರೆ ಮಧ್ಯಾಹ್ನ ಟೈಮು ಮಕ್ಕಳಿಗೆ ತುಂಬ ಬಿಸಿಲಿರುತ್ತಲ್ಲ, ಮಕ್ಕಳಿಗೆ ಕೊಡ್ಬೋದು. ನೋಡಿ, ಇಲ್ಲ ಅಂದರೆ ಈ ಥರನೇ ಪ್ಲೇಟಲ್ಲಿ ಇಟ್ಟರು ತುಂಬ ಸುಲಭವಾಗಿ ಎತ್ಕೊಂಡು ತಿನ್ಬೋದು. ನೋಡಿ, ಈ ಥರ ಬಟ್ಲಿಗೆ ನಾನು ಹಾಕಿಡ್ತಾ ಇದ್ದೀನಿ. ನೀವೊಂದು ಬಾಕ್ಸ್ ಒಳಗೆ ಬೇಕಾದರೂ ಇದನ್ನು ಹಾಕಿಡ್ಬೋದು, ಫ್ರಿಜ್ಜಲ್ಲಾದರೂ ಇಡ್ಬೋದು. ಇಲ್ಲ ಫ್ರಿಜ್ ಇಲ್ಲ ಅನ್ನೋರು ಹಂಗೆ ಇಟ್ಟರು ಮಕ್ಳಿಗೆ ಮಧ್ಯಾಹ್ನ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮ್ಮ ಮಕ್ಕಳಿಗೆ ಬೀಜ, ಇವಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬೀಜ ಕೊಟ್ಟರೆ ಒಬ್ಬರು ತಿನ್ನಲ್ಲ, ನಮಗೆ ಬೀಜ ಇರಬಾರ್ದು ಅನ್ನೋರು ಈ ಥರ ಉದ್ದುದ್ದ ಕಟ್ ಮಾಡ್ಕೊಬಿಡಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ಮತ್ತು ನೀವು ನೋಡಿ, ಈ ಥರ ಬೀಜ ನಿಮಗೆ ತುಂಬ ಸುಲಭವಾಗಿ ತೆಗಿಬೋದು. ಈ ಥರ ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ನೀವು ಈ ಥರ ಮಾಡಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಮಕ್ಳಿಗೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಜಾಸ್ತಿ ಚಿಕ್ಕ ಮಕ್ಕಳಿದ್ದು ಅವ್ರಿಗೆ ಬೀಜ ಕೊಟ್ಟರೆ ಬೀಜ ಕೊಡಲ್ವಲ್ಲ, ಆ ಟೈಮಲ್ಲಿ ನೀವು ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಪೀಸಸ್ ಮಾಡಿ ಇಡ್ಬೋದು ಒಂದು ಬಾಕ್ಸಲ್ಲಿ. ನೋಡಿ, ಎಲ್ಲನೂ ಬೀಜ ನೀಟಾಗಿ ತೆಗಿತಾ ಇದ್ದೀನಿ. ಇದು ಬೀಜ ತೆಗಿಯೋದು ತುಂಬ ಸುಲಭ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಮಕ್ಕಳಿಗೆ ಕೊಡೋ ಥರ ಇದ್ದರೆ ಈ ಥರ ಬೀಜ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡಿ. ನೋಡಿ, ತೋರಿಸ್ತಾ ಇದ್ದೀನಿ. ನಾವು ಕಲ್ಲಂಗಡಿ ಹಣ್ಣೇನೋ ತಿಂದ್ಬಿಡ್ತೀವಿ, ಮೇಲೆ ಸಿಪ್ಪೆ ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಲ್ಲ. ಇನ್ಮೇಲೆ ಸಿಪ್ಪೆನೂ ಬಿಸಾಕಕ್ಕೆ ಹೋಗಬೇಡಿ. ಸೇಮ್ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ, ಹಿಂಗೆ ಕಟ್ ಮಾಡ್ಕೊಬಿಡ್ಬೇಕು ನೀವು ಕೂಡ. ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು ನೀವು ಕೂಡ. ನಾನು ಇನ್ನೂ ಸ್ವಲ್ಪ ಸಿಪ್ಪೆ ಇತ್ತು, ಅದರದ್ದು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸಿಪ್ಪೆ ಇತ್ತೋ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಒಂದಿಷ್ಟಿದೆ ನಂದು. ಇದನ್ನೊಂದು ಚಿಕ್ಕ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಬೇಕು, ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದೇನೋ ಸ್ವೀಟ್ ಇರುತ್ತೆ, ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಬೇಕಂದರೆ ಹಾಕ್ಕೋಬೋದು. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು 10 ನಿಮಿಷ ಸ್ವಲ್ಪ ಮೆತ್ತಗಾಗಬೇಕಿದು. ಒಂದು 10 ನಿಮಿಷ ನೋಡಿ, ಸ್ವಲ್ಪ ಬಿಸಿ ಆಗ್ತಾಯಿದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ. 10 ನಿಮಿಷ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು, ಬಿಸಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದನ್ನು ರುಬ್ಕೊಂಡು ಬಂದು ಮತ್ತೆ ಅದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೋಬೇಕು. ಇದನ್ನು ಬಿಸಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಟೈಮ್ ರುಬ್ಕೊಂಡ ಮೇಲೇನೂ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರಂಶ ಸ್ವಲ್ಪ ಗಟ್ಟಿ ಆಗಬೇಕು. ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಗಟ್ಟಿ ಆಗಿದೆ ಅನಿಸಿದ್ರೆ ಮತ್ತೆ ಇದನ್ನು ತಣ್ಣಗಾಗೋಕ್ಕೆ ಇಟ್ಬಿಡಿ. ನೋಡಿ, ನಾನು ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನೊಂದು ಬಾಕ್ಸಲ್ಲಿ ಹಂಗೆ ಸ್ಟೋರ್ ಮಾಡಿದ್ದೀನಿ ಅಂದರೆ ಬ್ರೆಡ್ಡು ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತೀನಿ. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಚಪಾತಿ ಜೊತೆಗೆ ಕೊಡ್ತೀನಿ ಅಂದರೆ ನೀವು ಬ್ರೆಡ್ಡು ಚಪಾತಿ ಎರಡಕ್ಕೂ ಕೊಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಕಲ್ಲಂಗಡಿ ಹಣ್ಣು ತಿಂದರೆ ಯಾವ ರೀತಿ ಇರುತ್ತೋ ಸೇಮ್ ಹಂಗೆ ಇರುತ್ತೆ. ಆಚೆ ಎಲ್ಲ ಜಾಮ್ ಎಲ್ಲ ತಂದುಕೊಡೋ ಬದಲು ಈ ಥರ ಮನೆಯಲ್ಲೇ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.